ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೋಜ್ ಕನ್ನಡ ಟೆಕ್ನಿಕಲ್ ಸಪೋರ್ಟ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಧಾರ್ ಕಾರ್ಡಲ್ಲಿ ಹೇಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡೋದು ಇಲ್ಲ ಚೇಂಜ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಫಸ್ಟು ನಿಮ್ಮೊಂದು ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಇಲ್ಲಿ ಮೈ ಆಧಾರ್ ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಆ್ಯಪ್ ಬಂದಿದೆ. ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದರಿಂದ ಡೈರೆಕ್ಟಾಗಿ ನಿಮಗೆ ಆ್ಯಪ್ನ ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗು ಫ್ರೆಂಡ್ಸ್, ನಿಮಗೆ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಆಧಾರ್ ನಂಬರ್ ಕೇಳುತ್ತೆ, ಮತ್ತು ನಿಮ್ಮದು ಒಂದು ಫೇಸ್ ಅಥೆಂಟಿಕೇಷನ್ ಕೇಳುತ್ತೆ, ಮತ್ತು ಈ ರೀತಿ ಒಂದು 6 ಡಿಜಿಟ್ಟು ಸೆಕ್ಯೂರಿಟಿ ಪಿನ್ ಕೇಳುತ್ತೆ. ಈ ಮೂರೂ ನೀವು ಇದು ಎಲ್ಲ ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ನೋಡ್ಬೋದು ಈ ರೀತಿ ಒಂದು ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ಇದು ಪ್ರತಿಯೊಂದು ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ಬಯೋಮೆಟ್ರಿಕ್ ಲಾಕ್ ಮಾಡೋದಾಗಿರ್ಬೋದು, ಇಲ್ಲ ನಿಮಗೆ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ನೀವು ಮಾಡ್ಕೋಬೋದು. ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಥರ್ಡ್ ಆಪ್ಷನ್ನು ಸರ್ವಿಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಪ್ರತಿಯೊಂದು ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಇದೆಯಲ್ಲ, ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಬೋದು, ಮತ್ತು ಇಲ್ಲಿ ನೀವು ಅಡ್ರೆಸ್ಸು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ನಿಮಗೆ ಯಾವುದೇ ಒಂದು ಸರ್ವಿಸ್ ಆಗಿರ್ಬೋದು, ಯಾವುದೇ ಒಂದು ಅಪ್ಡೇಟ್ ಮಾಡೋದಾಗಿರ್ಬೋದು, ನಿಮಗೆ ಅವರು 75 ರುಪೀಸ್ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ನಿಮಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಫ್ರೆಂಡ್ಸ್. ಇವಾಗ ನೀವು ಯಾವ ನಂಬರ್ನ ಇವಾಗ ಹೊಸ್ದಾಗಿ ಚೇಂಜ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಆ ನಂಬರ್ನ ಇಲ್ಲಿ ಫಿಲ್ ಮಾಡಬೇಕು. ಹಳೆ ನಂಬರಲ್ಲ, ಆಲ್ರೆಡಿ ಲಿಂಕ್ ಆಗಿದೆಯಲ್ಲ, ಆ ನಂಬರ್ ಹಾಕ್ಬಾರ್ದು. ನೀವು ಯಾವ ನಂಬರ್ನ ಹೊಸ್ದಾಗಿ ಲಿಂಕ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ನಂಬರ್ನ ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಾದ್ಮೇಲೆ ಫ್ರೆಂಡ್ಸ್, ನೆಕ್ಸ್ಟು ಇಲ್ಲಿ ನೀವು OTP, ಆ ನಂಬರ್ಗೆ OTP ಬರುತ್ತೆ. OTP ಬಂದಾದಮೇಲೆ ನಿಮಗೆ ಫೇಸ್ ಅಥೆಂಟಿಕೇಷನ್ ಕೇಳುತ್ತೆ. ಅದಾದಮೇಲೆ ಫ್ರೆಂಡ್ಸ್, ನೀವು 75 ರುಪೀಸ ಒಂದು ಪೇಮೆಂಟ್ನ ನೀವು ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಫ್ರೆಂಡ್ಸ್ ಇದು ಪ್ರೊಸೆಸಿಂಗ್ ಟೈಮ್ ಇದೆಲ್ಲ ಮಿನಿಮಮ್ 30 ಡೇಸ್ ಆಗಬೇಕು ಫ್ರೆಂಡ್ಸ್. ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ತೋರಿಸುತ್ತೆ. ತೋರಿಸಾದ್ಮೇಲೆ ನಿಮಗೆ ಒಂದು ಆಧಾರ್ ಕಾರ್ಡ್ಗೆ ಅದು ಲಿಂಕ್ ಆಗೋದಕ್ಕೆ ಮಿನಿಮಮ್ 30 ಡೇಸ್ ಬೇಕು ಫ್ರೆಂಡ್ಸ್. 30 ಡೇಸ್ ಆದಮೇಲೆ ನೀವು ಚೆಕ್ ಮಾಡ್ಕೋಬೋದು, ನೀವೇನು ನಂಬರ್ನ ಚೇಂಜ್ ಮಾಡಿದ್ರಲ್ಲ, ಅಪ್ಡೇಟ್ ಮಾಡ್ತಿರಲ್ಲ, ಅದು ನಿಮ್ಮ ಆಧಾರ್ ಕಾರ್ಡಲ್ಲಿ ಶೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇಷ್ಟು ಈಸಿಯಾಗಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಅಡ್ರೆಸ್ ಚೇಂಜ್ ಆಗಿರ್ಬೋದು. ಫಸ್ಟ್ ಆದರೆ ಫ್ರೆಂಡ್ಸ್, ಬೆಂಗಳೂರಿರೋರು ನೀವು ಬ್ಯಾಂಗ್ಳೂರ್ 1 ಹೋಗಬೇಕಾಯಿತು, ಇಲ್ಲಾಂದರೆ ಯಾವುದಾದ್ರು ಒಂದು ಗೌರ್ನಮೆಂಟ್ ಸರ್ವಿಸ್ ಮಾಡ್ತಾರಲ್ಲ, ಒಂದು ಆಫೀಸ್ಗೆ ಹೋಗ್ಬೇಕಾಯ್ತು. ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂದರೆ, ಇಲ್ಲ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ, ನೀವು ಇವಾಗ ಒಂದು ಆಧಾರ್ ಅವರು ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೀವು ಮನೇಲೇ ಕೂತ್ಕೊಂಡು ಈ ಚೇಂಜಸ್ನೆಲ್ಲ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಜಸ್ಟ್ 75 ರುಪೀಸ್ ನಿಮಗೆ ಅಮೌಂಟು ಪೇಮೆಂಟ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಒಂದು 3 ಸ್ಟೆಪ್ಸಿಂದ ನೀವು ನಿಮ್ಮ ಒಂದು ಆಧಾರ್ ನಂಬರ್ ಆಗಿರ್ಬೋದು, ಇಲ್ಲ ಅಡ್ರೆಸ್ ಆಗಿರ್ಬೋದು ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಜಸ್ಟ್ 3 ಸ್ಟೆಪ್ಸು. ಒಂದು ಮೊಬೈಲ್ ನಂಬರ್ ನೀವು ಹಾಕಬೇಕು, ಒಂದು OTP ಬರುತ್ತೆ, ಅದಾದಮೇಲೆ ಒಂದು ಫೇಸ್ ಅಥೆಂಟಿಕೇಷನ್ ಇರುತ್ತೆ, ಅದಾದಮೇಲೆ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಒಂದು 30 ಡೇಸ್ ಟೈಮ್ ಕೇಳುತ್ತೆ. 30 ಡೇಸ್ ಒಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರು ಚೇಂಜ್ ಆಗಿರುತ್ತೆ ಫ್ರೆಂಡ್ಸ್, ಅಪ್ಡೇಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ